ಜನರಿಗಾಗಿ ಸೇವೆ ಸಲ್ಲಿಸುವ ಸಮಾಜಮುಖಿ ಕೆಲಸಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವ ಜನರೊಂದಿಗೆ ಸದಾ ಬೆರೆಯುತ್ತಾ ಸಾಮಾಜಿಕ ಸೇವೆ ಹಾಗೂ ಜನಪರ ಕಾರ್ಯಗಳ ಮೂಲಕವೇ ಎಲ್ಲರ ಮನೆ ಮಾತಾಗಿರುವ ತಮ್ಮದೇ ಆದ ಗುರುತನ್ನು ಮೂಡಿಸಿರುವ ವಾಲೆ ಮಂಜಣ್ಣನವರ ಜನ್ಮದಿನದ ಸಂಭ್ರಮ ಅದ್ದೂರಿಯಾಗಿ ನೆರವೇರಿತು. ಹೌದು, ವಿಜಯ ರುಮಣಿಯಲ್ಲಿ ನಡೆದ ಇವರ ಜನ್ಮದಿನದ ಆಚರಣೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಪಾರ ಸ್ನೇಹಿತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಭಾಗವಹಿಸಿ ಮಂಜಣ್ಣನವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ನೇಹ ಬಳಗದ ವತಿಯಿಂದ ವಾಲೆ ಮಂಜಣ್ಣನವರ ಸಮ್ಮುಖದಲ್ಲಿ ಅವರ ಮೂಲಕ ಕೇಕ್ ಕತ್ತರಿಸಿ ಬಳಿಕ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ವಿವಿಧ ಗಣ್ಯರು ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾಲೆ ಮಂಜಣ್ಣನವರ ಸಮಾಜಮುಖಿ ಚಟುವಟಿಕೆಗಳು ಹಾಗೂ ಜನರಿಗಾಗಿ ಮಾಡುತ್ತಿರುವ ಸೇವೆಯನ್ನು ಸ್ಮರಿಸಿ ಅಭಿನಂದನೆ ಸಲ್ಲಿಸಿದರು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಕಿ ಬೀಚ್ ಮಾತಾಡ್ತಾ ಇದ್ದೀನಿ. ಸೊ ವಿಷಯ ಏನಪ್ಪ ಅಂದರೆ, ಇವತ್ತು ನಾನು ಬೂದಿಗೆರೆಗೆ ಬಂದಿದ್ದೀನಿ. ಏನಂದರೆ, ನಮ್ಮ ಬ್ರದರ್ ವಾಲೆ ಮಂಜು ಬರ್ತ್ಡೇ ಇವತ್ತು. ಸೊ ಅವ್ರ ಬಗ್ಗೆ ಹೇಳೋಕ್ಕೆ ಹೋದರೆ ಬಂದ್ಬಿಟ್ಟು ಈಸ್ ಅನಿಮಲ್ ಲವರ್. ನೀವೆಲ್ಲರಿಗೂ ನೋಡಿರ್ತೀರ. ಸೊ ಹಾರ್ಸ್ ಅಂದರೆ ಅವ್ರಿಗೆ ಹುಚ್ಚು. ಅವ್ರು ಯಾವತ್ತೂ ಹೇಳ್ತಾ ಇದ್ದಿದ್ದು ಏನಂದರೆ ಬಂದ್ಬಿಟ್ಟು, ಈ ಥರ ಮನುಷ್ಯನ ನಂಬಿದ್ರೆ ಒಂದು ಮನುಷ್ಯ ಯಾವತ್ತಿದ್ರೂ ಬಂದ್ಬಿಟ್ಟು ನಿಯತ್ತಾಗಿರಲ್ಲ. ಅದಕ್ಕೆ ಮೂಗು ಜೀವಕ್ಕೆ ಊಟ ಹಾಕೋಣ, ಅದನ್ನು ಸಾಕೋಣ ಅಂತ ಹೇಳ್ಬಿಟ್ಟು ಒಂದು ಪ್ಯೂರೆಸ್ಟ್ ಸೋಲ್ ಅವರು. ಸೊ ಅವ್ರ ಬರ್ಡೇ ಇವತ್ತು ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದಾರೆ ಅಂದರೆ ಎಷ್ಟು ಕೊಡುಗೆ ಇರಬೇಕು, ಎಷ್ಟು ಅವ್ರ ಪ್ರೀತಿ ವಿಶ್ವಾಸ ಇದ್ದರೆ ಇಷ್ಟು ಜನ ಇವತ್ತು ಸೇರೋದು. ಸೊ ಜನ ಸೇರಿಸೋದು ಈಸಿ ಇಲ್ಲ, ಇರೋದು ತುಂಬ ಕಷ್ಟ ಆಗುತ್ತೆ. ಸೊ ಅದು ಒಳ್ಳೆ ಮನಸ್ಸಿರೋರಿಗೆ ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ. ಸೊ ಅದಕ್ಕೆ ನಾವು ಅಷ್ಟು ದೂರದಿಂದ 2 ಅವರ್ ಟ್ರಾವೆಲ್ ಮಾಡ್ಕೊಂಡು ಸಜ್ಜಾಪುರದಿಂದ ಬಂದಿದ್ದೀವಿ ಆಮೇಲೆ ಇರೋ ಪ್ರೀತಿ ವಿಶ್ವಾಸಕ್ಕೆ. ಸೊ ತುಂಬ ಒಳ್ಳೆಯವರು, ಒಳ್ಳೆಯದಾಗಲಿ. ಸದಾ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವಾಲೆ ಮಂಜಣ್ಣನವರಿಗೆ ಅಭಿಮಾನಿಗಳು ಆಯುಷ್ಯ, ಆರೋಗ್ಯ ಹಾಗೂ ಯಶಸ್ಸು ಸದಾ ಇರಲಿ ಎಂದು ಸಂಭ್ರಮದಿಂದ ಹಾರೈಸಿದ್ರು. ವಾಲೆ ಮಂಜಣ್ಣನವರ ಸಾಮಾಜಿಕ ಸೇವೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿ, ಅವರಿಗೆ ಇನ್ನಷ್ಟು ಹೆಚ್ಚು ಆಯಸ್ಸು, ಯಶಸ್ಸನ್ನು ಆ ದೇವರು ನೀಡಲಿ ಎಂದು ಹಾರೈಸೋಣ. ನಮ್ಮ PTV ನ್ಯೂಸ್ ಪರವಾಗಿ ವಾಲೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ತುಂಬ ಖುಷಿ ಆಗುತ್ತೆ. ಒಂದು ಜನ್ಮದಿನ ಆಚರಿಸ್ತಾ ಇದ್ರಂದರೆ ಅದು ತುಂಬ ಸಂತೋಷ ಪಡೋಂಥ ದಿವಸ. ಮತ್ತು ಈ ಭೂಮಿ ಮೇಲೆ ಭಗವಂತ ನಮ್ಮನ್ನ ಒಂದು ಒಳ್ಳೆ ಕಾರ್ಯಕ್ಕೋ ಏನಕ್ಕೋ ಒಂದು ಭಗವಂತ ನಮ್ಮನ್ನ ಸೃಷ್ಟಿ ಮಾಡೋಣ ಅಂತ ತಿಳ್ಕೊಂಡು ನಾನು ಈ ಅಣ್ಣ ತಮ್ಮಂದರು ಸೇವೆ ಮಾಡಿ ಎಲ್ಲರಿಗೂ ಅವರು ಪ್ರೀತಿನ ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ನೋಡಿಷ್ಟು ಜನ ಅಣ್ಣ ತಮ್ಮನ್ನ ಸಂಪಾದನೆ ಮಾಡಿದ್ದೀನಿ. ಯಾವತ್ತೂ ಸದಾಕಾಲ ನನ್ನ ಅಣ್ಣ ತಮ್ಮಂದ್ರದ್ದು, ನನ್ನ ಬಂಧು ಬಳಗ ಪ್ರತಿಯೊಬ್ಬರದ್ದು ಆಶೀರ್ವಾದ ಹಿಂಗೇ ಇರಬೇಕು. ಇದೇ ಥರ ನನಗೆ ಪ್ರತಿಯೊಂದು ವರ್ಷದೂ ಅವ್ರ ಆಶೀರ್ವಾದ ನನಗೆ ಮಾಡಬೇಕು ಅಂತ ಕೇಳಿಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ.